everyone, Vijay Bhava. ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್ ಸ್ಪೆಸಿಫಿಕ್ ವಿಡಿಯೋಸ್ ನ ಮಾಡ್ತಿರುವಂತ ಈ ಲೆಕ್ಚರ್ ಸೀರೀಸ್ ವಿಜಯ್ ಭವ. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಸ್ಪೆಸಿಫಿಕ್ ಆಗಿ ನಾವು ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿರುವಂತದ್ದು. ಯಾಕೆ ಇಮ್ಮೂವಬಲ್ ಅಂಡ್ ವೈ ನಾಟ್ ಮೂವಬಲ್ ಪ್ರಾಪರ್ಟಿ ಎಕ್ಸೆಟ್ರಾ ನ ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರುವಂತವ್ರು, ನಿಮ್ಮ ಸಪೋರ್ಟ್ ತೋರಿಸ್ತಿರುವಂತವ್ರು, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೂ ನೀವು ವಿಡಿಯೋಸ್ ನೋಡ್ತಿದ್ದೀರಿ ಅಂತ ಅಂದಾಗ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಆಗ್ತಿದೆ. ಸೊ ನೀವು ಮತ್ತೆ ವಾಪಸ್ ಬರ್ತಿದ್ದೀರಿ, ವಿಡಿಯೋಸ್ ನ ನೋಡ್ತಿದ್ದೀರಿ ಅಂತ ಅಂದಾಗ ಪ್ಲೀಸ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಫಾರ್ ಅವರ್ ಮ್ಯೂಚುವಲ್ ಗ್ರೋತ್ ಅಂತ ಹೇಳ್ಬಹುದು. ಅಂಡ್ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಕ್ಸೆಟ್ರಾ. ಬೆಲ್ ಬಟನ್ ನ ಪ್ರೆಸ್ ಮಾಡಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಚಾಪ್ಟರ್ 3 ಸೇಲ್ಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಡೀಲ್ ಮಾಡ್ತಿರೋದು. ಬರೀ ಇಮ್ಮೂವಬಲ್ ಪ್ರಾಪರ್ಟಿನ ಸೇಲ್ ಎಲ್ಲರಿಗೂ ಗೊತ್ತು, ಒಂದು ಪ್ರಾಪರ್ಟಿನ ಮಾರಾಟ ಮಾಡ್ತಿರೋದು. ದಟ್ ಇಸ್ ನನ್ನ ಹತ್ರ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ಓನರ್ಶಿಪ್ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಕ್ಲಿಯರ್? ಸೊ ಪ್ರಾಪರ್ಟಿ ಟ್ರಾನ್ಸ್ಫರ್ ಹಲವಾರು ರೀತಿಯಲ್ಲಿ ನಾವು ನೋಡ್ತೀವಿ. ದಟ್ ಇಸ್ ಮಾರ್ಟ್ಗೇಜ್, ಗಿಫ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೇಲ್ ಅಂತಂದಾಗ ಸ್ಪೆಸಿಫಿಕ್ ಎಸೆನ್ಷಿಯಲ್ಸ್ ಏನು ಎಕ್ಸೆಟ್ರಾನ ನೋಡೋಣ. ಸೆಕ್ಷನ್ 54 ನಿಮಗೆ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿರೋದು. ಬಿಕಾಸ್ ಮೂವಬಲ್ ಪ್ರಾಪರ್ಟಿ ದಟ್ ಇಸ್ ಕಾರ್, ಗೋಲ್ಡ್ ಎಕ್ಸೆಟ್ರಾ ಅಂತ ಅಂದಾಗ ಅದರ ಸೇಲ್ ಅನ್ನ ನಾವು ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೂವಬಲ್ ಪ್ರಾಪರ್ಟಿ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಇದೆ. ಇಮ್ಮೂವಬಲ್ ಪ್ರಾಪರ್ಟಿ ಸೇಲ್ ಅನ್ನ ಟಿಪಿ ಅಲ್ಲಿ ಕವರ್ ಮಾಡಿರುವಂತದ್ದು. ಸೊ ಸೇಲ್ ಡೆಫಿನಿಷನ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇದೆ. ಸೊ ಸೇಲ್ ಅಂತ ಅಂದಾಗ ಇಟ್ ಇಸ್ ಅಬೌಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಇನ್ ದ ಸೆನ್ಸ್ ಪ್ರಾಪರ್ಟಿಗೆ ನೀವು ಓನರ್ ಆಗಿರಬೇಕು ಅನ್ನೋದು ಒಂದು ಪ್ರೈಮರಿ ಆಸ್ಪೆಕ್ಟ್. ನೀವು ಬಿಕಾಸ್ ವಿತೌಟ್ ಎನಿ ಪ್ರಾಪರ್ ಟೈಟಲ್ ನೀವು ಟೈಟಲ್ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಿದ್ದಾಗ ಫಸ್ಟ್ ಥಿಂಗ್ ಬೇಸಿಕ್ ರಿಕ್ವೈರ್ಮೆಂಟ್ ಇಲ್ಲಿ ಬರ್ದಿಲ್ಲ ಅಂತಂದ್ರೂ ನೀವು ಪ್ರಾಪರ್ಟಿಗೆ ಓನರ್ ಆಗಿರ್ಬೇಕು ಅಂಡ್ ನಿಮ್ಮ ಓನರ್ಶಿಪ್ ಅನ್ನ ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ. ಇನ್ ಎಕ್ಸ್ಚೇಂಜ್ ಬದಲಾಗಿ ದುಡ್ಡು ತಗೊಳ್ತಿದ್ದೀರಿ, ಪ್ರೈಸ್ ಪೇಡ್. ಸೊ ಪ್ರೈಸ್ ಪೇಡ್ ಅಂತ ಅಂದಾಗ ಇಲ್ಲಿ ನಿಮಗೆ ಒಂದು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ನೋಡಬಹುದು, ಎರಡು ಪ್ರೈಸ್ ದುಡ್ಡು ಬಿಟ್ಟು ಬೇರೆ ಇನ್ನೇನು ಅಲ್ಲಿ ಹೇಳ್ತಿಲ್ಲ. ಸೊ ದುಡ್ಡು ಬದಲಾಗಿ ನೀವು ಒಂದು ಇಮ್ಮೂವಬಲ್ ಪ್ರಾಪರ್ಟಿ ಅಂತಂದ್ರೆ ಲ್ಯಾಂಡ್ ಅಥವಾ ಒಂದು ಬಿಲ್ಡಿಂಗ್, ಈ ಒಂದು ಪ್ರಾಪರ್ಟಿನ ನೀವು ಬದಲಾಗಿ ದುಡ್ಡು ತಗೊಳ್ತಿರೋದು. ಅಂಡ್ ದುಡ್ಡು ಎಷ್ಟು, ಅಡಿಕ್ವೆಸಿ ಆಫ್ ಅನ್ ಅಮೌಂಟ್ ಇಸ್ ಆಲ್ಸೋ ನಾಟ್ ಅನ್ ಎಸೆನ್ಷಿಯಲ್. ಮೈಟ್ ಬಿ 1 crore ಪ್ರಾಪರ್ಟಿನ ನೀವು 10 ರೂಪಾಯಿಗೆ ಮಾರಬಹುದು. ಫ್ರೀಯಾಗಿ ಕೊಟ್ಟಿದ್ದೀರಿ ಅಂತಂದ್ರೆ ಅದು ಗಿಫ್ಟ್ ಆಗತ್ತೆ, ಸೇಲ್ ಆಗೋದಿಲ್ಲ ಖಂಡಿತ. ಸೊ ಫ್ರೀ ಆಗಿ ಕೊಡೋದು ವಿತೌಟ್ ಕನ್ಸಿಡರೇಷನ್ ಇಸ್ ಅ ಗಿಫ್ಟ್. ಸೇಲ್ ಆಗಬೇಕು ಅಂತಂದಾಗ ಸೇಲ್ ನ ಎಸೆನ್ಷಿಯಲ್ಸ್ ಪ್ರಕಾರ ದುಡ್ಡು ಕೊಡ್ಲೇಬೇಕು ಆಸ್ ಪಾರ್ಟ್ ಆಫ್ ಕನ್ಸಿಡರೇಷನ್. ಅಂಡ್ ದುಡ್ಡು ಎಷ್ಟಾದ್ರೂ ಆಗಿರಬಹುದು, 10 ರೂಪಾಯಿ ತಗೊಳ್ಳಿ, ನೀವು 100 ರೂಪಾಯಿ ತಗೊಳ್ಳಿ. ಅಂಟಿಲ್ ಅಂಡ್ ಅನ್ಲೆಸ್ ಅದು ಕೊಯರ್ಷನ್ ಇಂದ ಅಥವಾ ನನಗೆ ಬಲವಂತದಿಂದ ಆಗಿತ್ತು, ಫ್ರೀ ಕನ್ಸೆಂಟ್ ಇಲ್ಲ ಅನ್ನುವಾಗ ಬೇರೆ ಅಗೇನ್ ಸೇಲ್ ವಾಯ್ಡ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಫಾರ್ ನೌ ಪ್ರೈಸ್ ಈಸ್ ಮ್ಯಾಂಡೇಟರಿ. ಪ್ರೈಸ್ ನ ಅಡಿಕ್ವೆಸಿ ಬಗ್ಗೆ ಎಲ್ಲೂ ಹೇಳಿಲ್ಲ. ಅಂಡ್ ಆ ಪ್ರೈಸ್ ಯಾವ ರೀತಿ, ಪ್ರೈಸ್ ಪೇಡ್, ಆಲ್ರೆಡಿ ದುಡ್ಡು ಕೊಟ್ಟಿದ್ದಾರೆ ಅಂಡ್ ನೀವು ಅವರಿಗೆ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡಿದಿರಿ. ಪ್ರಾಮಿಸ್ಡ್, ಸೊ ಈಗ ನೀವು ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಿದಿರಿ, ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ ಹೇಳಿ. ಅಥವಾ ಪಾರ್ಟ್ಲಿ ಪೇಡ್ ಅಂಡ್ ಪಾರ್ಟ್ಲಿ ಪ್ರಾಮಿಸ್ಡ್. ಸೊ 1 ಕೋಟಿ ಪ್ರಾಪರ್ಟಿ ನಿಮ್ಗೆ 50 ಲಕ್ಷ ಕೊಟ್ಟಿದ್ದಾರೆ, 50 ಲಕ್ಷ ನೆಕ್ಸ್ಟ್ ತಿಂಗಳು ಕೊಡ್ತಾರೆ ಅನ್ನೋದನ್ನ ಪ್ರಾಮಿಸ್ ಮಾಡಿದ್ದಾರೆ. ಎನಿಥಿಂಗ್ ಇಸ್ ಫೈನ್. ಬಟ್ ಒಂದು ಓನರ್ಶಿಪ್ ನ ಬದಲಾಗಿ ನಾವು ದುಡ್ಡನ್ನ ತಗೊಳ್ತಿರೋದನ್ನ ಮಾತ್ರ ಸೇಲ್ ಅಂತ ಕರಿತಿರೋದು. ಸೊ ಈಗ ಇದರಲ್ಲಿ ಇನ್ನಷ್ಟು ನಿಮಗೆ ಎಸೆನ್ಷಿಯಲ್ಸ್ ಅನ್ನೋದಿರುತ್ತೆ. ಸಿ ಫಸ್ಟ್ ಇಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಸೆಕೆಂಡ್ ಪ್ರೈಸ್ ಅನ್ನೋದು ಹೇಳಿದೀವಿ, ಥರ್ಡ್ ಪಾರ್ಟ್ಲಿ ಪೇಡ್, ಪಾರ್ಟ್ಲಿ ಪ್ರಾಮಿಸ್ಡ್ ಎಕ್ಸೆಟ್ರಾ. ಫೋರ್ತ್ ಇಲ್ಲಿ ಪ್ರಾಪರ್ಟಿನ ಕನ್ವೇನ್ಸಿಂಗ್ ನಡೀತಿದೆ. ದಿಸ್ ಈಸ್ ಅಬೌಟ್ ಕನ್ವೇನ್ಸಿಂಗ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಬಂದಾಗ ಅಲ್ಲಿ ಕನ್ವೇನ್ಸಿಂಗ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇಸ್ ಅಬೌಟ್ ಕನ್ವೇನ್ಸಿಂಗ್. ಪ್ರಾಪರ್ಟಿ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್, ಹಸ್ತಾಂತರ ಆಗಬೇಕು. ದಟ್ ಇಸ್ ನೀವು ಆ ಮನೆಯಿಂದ ಪೊಸಿಷನ್ ಆಚೆಗೆ ಬರ್ತೀರಿ ಅಂಡ್ ಆ ಮನೆ ಬೇರೆಯವರಿಗೆ ಕನ್ವೇನ್ಸ್ ಆಗಿರಬೇಕು. ಥರ್ಡ್ ಆಲ್ಸೋ ಇಂಪಾರ್ಟೆಂಟ್, ಇದು ಫೋರ್ತ್ ನಿಮಗೆ ಎಸೆನ್ಷಿಯಲ್ ಅಂತ ಅನ್ಕೊಂಡಾಗ. ಫಿಫ್ತ್ ಆಲ್ರೆಡಿ ಹೇಳಿದೆ, ಯು ಮಸ್ಟ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ನೀವು ಓನರ್ ಇಲ್ಲ ಅಂತಂದ್ರೆ ನೀವು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಸಿಕ್ಸ್ತ್, ಯು ಶುಡ್ ಬಿ ಎಲಿಜಿಬಲ್ ಟು ಅಥವಾ ಕಾಂಪಿಟೆಂಟ್. ಬಿಕಾಸ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ನಾವು ನೋಡಿದೀವಿ, ಕಾಂಪಿಟೆಂಟ್ ಪರ್ಸನ್ ನೇನೆ ಟ್ರಾನ್ಸ್ಫರ್ ಮಾಡಬೇಕು. ಸೆಲ್ಲರ್ ಆಗಿರ್ಲಿ ಬಯರ್ ಆಗಿರ್ಲಿ ಬೋತ್ ಶುಡ್ ಬಿ ಕಾಂಪಿಟೆಂಟ್. ದಟ್ ಇಸ್ ಮೇಜರ್ ಆಗಿರ್ಬೇಕು, ಸೌಂಡ್ ಪರ್ಸನ್ ಆಗಿರ್ಬೇಕು ಎಕ್ಸೆಟ್ರಾ. ಸೊ ಕಾಂಪಿಟೆನ್ಸಿ ಅಗೇನ್ ಮ್ಯಾಟರ್ಸ್ ಅ ಲಾಟ್. ಸೊ ಈ ಇಷ್ಟು ಎಕ್ಸ್ಟ್ರಾ ಡೀಟೇಲ್ಸ್ ಅನ್ನ ನೀವು ಇದ್ದಾಗ ಯು ಕ್ಯಾನ್ ಸೆಲ್ ದ ಪ್ರಾಪರ್ಟಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಅಬೌಟ್
ಸಬ್ಜೆಕ್ಟ್ ಮ್ಯಾಟರ್ ಶುಡ್ ಬಿ ಆನ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ. ಈಗ ಎಕ್ಸಿಸ್ಟಿಂಗ್ ಅಲ್ಲಿ ಇದೆಯಾ ಪ್ರಾಪರ್ಟಿ? ಸೊ ಈಗ ನಾನೊಂದು ಜಮೀನ್ ಮಾರ್ತಾ ಇದ್ದೀನಿ ಅಂತಂದಾಗ ಆ ಲ್ಯಾಂಡ್ ನನಗೆ 1 crore ವರ್ತ್ ಆಗಿದೆ. ಸೊ ನಾನು ಅದನ್ನ ಸೇಲ್ ಮಾಡ್ತೀನಿ. ಅದರಲ್ಲಿ ಇನ್ನು ಮನೆ ಕಟ್ಟಿಲ್ಲ, ಬಟ್ ಮುಂದಕ್ಕೊಂದಿನ ಮನೆ ಕಟ್ತೀನಿ ಅಂತ ಪ್ರಾಪರ್ಟಿನ ಸೇಲ್ ಮಾಡೋದು ಸೇಲ್ ಆಗೋದಿಲ್ಲ. ಅಂಡ್ 2 ಕಾನ್ಸೆಪ್ಟ್ ಬರುತ್ತೆ. ಒನ್ ಇಸ್ ಕಾಂಟ್ರಾಕ್ಟ್ ಆಫ್ ಸೇಲ್. ನಾನೀಗ ಮಾತನಾಡ್ತಿರೋದು ಎಕ್ಸಿಸ್ಟಿಂಗ್ ಪ್ರಾಪರ್ಟಿನ ಸೇಲ್ ಮಾಡೋದು ಇಸ್ ಕಾಂಟ್ರಾಕ್ಟ್ ಆಫ್ ಸೇಲ್. ಕಾಂಟ್ರಾಕ್ಟ್ ಫಾರ್ ಸೇಲ್ ಅಂತ ಅಂದಾಗ ಫ್ಯೂಚರ್ ಅಲ್ಲಿ ಮನೆ ಕಟ್ಟಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳೋದು ಕಾಂಟ್ರಾಕ್ಟ್ ಫಾರ್ ಸೇಲ್ ಆಗಿರುತ್ತೆ. ಸೊ ಹಲವಾರು ಬಿಲ್ಡರ್ಸ್ ಈ ರೀತಿ ನಾವೊಂದು ಪ್ಲಾನ್ ತಂದಿದೀವಿ ಅಂಡ್ ಆ ಪ್ಲಾನ್ ಅಕಾರ್ಡಿಂಗ್ಲಿ ನೀವು ನೋಡಬಹುದು. ಸೊ ಇವಾಗ ಬೆಂಗಳೂರಲ್ಲಿ ಪ್ರಾಪರ್ಟಿ ಸಿಕ್ಕಾಪಟ್ಟೆ ಈ ತರ ಡಿಮ್ಯಾಂಡ್ ಅಲ್ಲಿ, ಐ ಮೀನ್ ಇವಾಗ ಅಂತಲ್ಲ ಮುಂಚೆಯಿಂದನೂ ಸಹ. ಸೊ ಒಂದು ಪ್ಲಾನ್ ಎಕ್ಸೆಟ್ರಾ ಅನ್ನೋದಿರುತ್ತೆ. ಕನ್ಸ್ಟ್ರಕ್ಟರ್ಸ್ ಬಿಲ್ಡರ್ಸ್ ಅವರಿಗೆ ಮುಂಚೆಯಿಂದ ಒಂದೊಂದು ಇಷ್ಟಿಷ್ಟು ಇನ್ಸ್ಟಾಲ್ಮೆಂಟ್ ರೀತಿ ಅಮೌಂಟ್ ಅಂಡ್ ಅವ್ರು ಮಾಡ್ಕೊಳ್ಳೋದು ಕಾಂಟ್ರಾಕ್ಟ್ ಫಾರ್ ಸೇಲ್. ಈ ಮನೆ ಕಟ್ಟಿ ಮುಗಿಸಿದಾಗ ಅದನ್ನ ನಿಮಗೆ ಕೊಡ್ತೀವಿ. ಓಕೆ, ಸೊ 2 ರೀತಿ ಕಾಂಟ್ರಾಕ್ಟ್ ಆಫ್ ಸೇಲ್ ಇಸ್ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿರೋದು. ಕಾಂಟ್ರಾಕ್ಟ್ ಫಾರ್ ಸೇಲ್ ಅಂತ ಅನ್ನುವಾಗ ಅದು ಫ್ಯೂಚರ್ ಪ್ರಾಪರ್ಟಿ ಅಂತ ಮಾತನಾಡ್ತಿರೋದು. ಬಟ್ ನಮಗೆ ಸೇಲ್ ನ ಎಸೆನ್ಷಿಯಲ್ ಪ್ರಾಪರ್ಟಿ ಶುಡ್ ಬಿ ಎಕ್ಸಿಸ್ಟಿಂಗ್ ಇನ್ ನೇಚರ್. ಕ್ಲಿಯರ್? ಈಗ ಅದ್ರದ್ದು ಸೆಕೆಂಡ್ ಪಾರ್ಟ್ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇದರ ಆಲ್ಮೋಸ್ಟ್ ಎಲ್ಲಾ ಆಸ್ಪೆಕ್ಟ್ಸ್ ಇಂದಾನು ನಿಮಗೆ ಯಾವುದೊಂದು ಎಕ್ಸಾಮ್ ಇಂದ ಕ್ವೆಶನ್ಸ್ ಕೇಳ್ತಾರೆ. ಸೆಕ್ಷನ್ 54 ಇಸ್ ವೆರಿ ಇಂಪಾರ್ಟೆಂಟ್. ಸೇಲ್ ಯಾವ ರೀತಿ ಮಾಡುವಂಥದ್ದು ಸೆಕೆಂಡ್ ಆಸ್ಪೆಕ್ಟ್. ಸೊ ಸಚ್ ಟ್ರಾನ್ಸ್ಫರ್ ರಿಜಿಸ್ಟ್ರೇಷನ್ ಇಂದಾನೇ ಆಗಬೇಕು. ಯಾವ್ದೆಲ್ಲ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇಂದ ಆಗಬೇಕು ಅನ್ನೋದನ್ನ ನೋಡೋಣ. ಬಟ್ ಬಿಫೋರ್ ದಟ್, ಸಚ್ ಟ್ರಾನ್ಸ್ಫರ್ ಇನ್ ಕೇಸ್ ಆಫ್ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಫಸ್ಟ್ ಥಿಂಗ್, ಪ್ರಾಪರ್ಟಿ 2 ರೀತಿ ಇರುತ್ತೆ. ಒಂದು ಟ್ಯಾಂಜಿಬಲ್, ಟಚ್ ಅಂಡ್ ಫೀಲ್, ಮುಟ್ಟಿ ನೋಡಬಹುದು, ಲ್ಯಾಂಡ್, ಮನೆ, ಬಿಕಾಸ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಕಾರ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ ಆಯ್ತಾ, ಆಫ್ ದ ವ್ಯಾಲ್ಯೂ ಆಫ್ 100 rupees ಅಂಡ್ ಅಪ್ವರ್ಡ್ಸ್. ಇದು 1882 ಲಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ಸೊ ಹಾಗಾಗಿ ಇಲ್ಲಿ 100 rupees ಅಂತ ಇದೆ. ಬಟ್ ಇವತ್ತಿನ ಡೇಟ್ಗೆ ಒಂದು ಲ್ಯಾಂಡ್ ಆಗ್ಲಿ ಒಂದು ಮನೆ ಆಗ್ಲಿ ನಿಮ್ಗೆ 100 rupeesಗೆ ಬರುವಂತದ್ದು ಎಲ್ಲೂ ಬರೋದಿಲ್ಲ. ಸೊ ಹಾಗಾಗಿ ಇಟ್ ನೀಡ್ಸ್ ಅನ್ ಅಮೆಂಡ್ಮೆಂಟ್. ಬಟ್ ಫಾರ್ ನಾವು 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುವಂತ ಎಲ್ಲಾ ಟ್ಯಾಂಜಿಬಲ್, ಮುಟ್ಟಿ ನೋಡಬಹುದಾದಂತ ಇಮ್ಮೂವಬಲ್ ಪ್ರಾಪರ್ಟೀಸ್ ನ ರಿಜಿಸ್ಟ್ರೇಷನ್ ಆಗಬೇಕು. ಆರ್ ಇನ್ ಕೇಸ್ ಆಫ್ ರಿವರ್ಷನ್ ಆಫ್ ಅದರ್ ಇಂಟ್ಯಾಂಜಿಬಲ್ ಥಿಂಗ್ ಆಯ್ತಾ. ಆರ್ ಇನ್ ಕೇಸ್ ಆಫ್ ರಿವರ್ಷನ್ ಆರ್ ಅದರ್ ಇಂಟ್ಯಾಂಜಿಬಲ್ ಥಿಂಗ್. ನಾವು 3 ವಿಷಯಗಳನ್ನ ಮಾತನಾಡಿದ್ವಿ. ಫಸ್ಟ್ ಇಸ್ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಈಗ ಆಲ್ರೆಡಿ ಹೇಳ್ದಾಗೆ ಕ್ಯಾನ್ ಬಿ ಮೇಡ್ ಓನ್ಲಿ ಬೈ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್. ಸೆಕ್ಷನ್ 17 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ವಿತೌಟ್ ರಿಜಿಸ್ಟ್ರೇಷನ್ ಸೇಲ್ ಆಗ್ತಿರೋದು ವಿತೌಟ್ ರಿಜಿಸ್ಟ್ರೇಷನ್ ಬರೀ ನೋಟ್ರಿ ಮಾಡ್ಕೊಂಡ್ಬಂದ್ವಿ, ಇಟ್ ಇಸ್ ನಾಟ್ ವ್ಯಾಲಿಡ್. ಸೊ ರಿಜಿಸ್ಟ್ರೇಷನ್ ಆಗ್ಲೇಬೇಕು ಪ್ರಾಪರ್ಟಿದು. ಫಸ್ಟ್ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಸೆಕೆಂಡ್ ರಿವರ್ಷನ್. ಥರ್ಡ್ ಇಸ್ ಅದರ್ ಇಂಟ್ಯಾಂಜಿಬಲ್ ಥಿಂಗ್. ಇದು 2 ಯಾವ ರೀತಿ ಅಂತಂದ್ರೆ, ರಿವರ್ಷನ್ ಅಂತ ಅಂದಾಗ ಒಂದು ಪ್ರಾಪರ್ಟಿ ಜ್ಯೂರಿಸ್ಪ್ರುಡೆನ್ಸ್ ಬಗ್ಗೆ ಮಾತನಾಡಬೇಕು ಅಂತಂದಾಗ ಪ್ರಾಪರ್ಟಿಯ ಓನರ್ಶಿಪ್, ಪ್ರಾಪರ್ಟಿ ಪೊಸೆಷನ್, ಪ್ರಾಪರ್ಟಿ ಎಂಜಾಯ್ಮೆಂಟ್, ಪ್ರಾಪರ್ಟಿ ಡಿಸ್ಟ್ರಕ್ಷನ್, ಈ 4 ರೈಟ್ಸ್ ಯಾರ ಹತ್ರ ಇದೆ ಅವನೇ ಓನರ್ ಆಫ್ ಪ್ರಾಪರ್ಟಿ ಅಂತ ಕರಿತೀವಿ. ಬಟ್ ಈಗ ಒಂದು ಎ ಪ್ರಾಪರ್ಟಿಗೆ ಓನರ್, ಬಟ್ ಎ ಒಂದು ಮನೆನ ಬಿ ಗೆ ಲೀಸ್ ಕೊಟ್ಟಿದ್ದಾನೆ ಆಯ್ತಾ. ಅಂಡ್ ಬಿ ಲೀಸ್ ಕೊಟ್ಟಿದ್ದಾರೆ ಅಂತಂದಾಗ ಬಿ ಹತ್ರ ಓನರ್ಶಿಪ್ ಇಲ್ಲ. ಓನ್ಲಿ ಥಿಂಗ್ ಈಸ್ ಅವನ ಹತ್ರ ಇರೋದು ಪೊಸೆಷನ್ ಇದೆ, ಎಂಜಾಯ್ಮೆಂಟ್ ಇದೆ, ಪ್ರಾಪರ್ಟಿ ಡಿಸ್ಟ್ರಕ್ಷನ್. ಬಟ್ ಎ ಓನರ್, ಎಷ್ಟೇ ಆದ್ರೂ ಎ ಓನರ್, ಅವನ ಹತ್ರ 3 ರೈಟ್ಸ್ ಇದೆ. ಓನರ್ಶಿಪ್ ಇವನ್ ಹತ್ರ ಇದೆ, ಎ ಓನರ್. ಇಂಡಿಯಾ ಅಲ್ಲಿ ನಮ್ಮ ಲಾ ಪ್ರಕಾರ ಪೇಪರ್ಸ್ ಅಲ್ಲಿ ಯಾರು ಓನರ್ ಅಂತ ಇರುತ್ತೆ ಅವರೇ ಓನರ್. ಸೊ ಓನರ್ ಇವನೇ. ಬಟ್ ಇವನಿಗೆ ಲೀಸ್ ಕೊಟ್ಟಿದ್ದಾರೆ, ಇವನ್ ಪೊಸಿಷನ್ ಅಲ್ಲಿ ಇದೆ, ಇವನ ಎಂಜಾಯ್ಮೆಂಟ್ ಅಲ್ಲಿ ಇದೆ, ಇವನ ಪ್ರಾಪರ್ಟಿ ಡಿಸ್ಟ್ರಕ್ಷನ್ ಮಾಡುವಂತ ಒಂದು ಇದ್ರಲ್ಲೂ ಇದ್ದಾನೆ. ಬಟ್ ಆದ್ರೂ ಎ ಓನರ್ ಅಂತ ಅನ್ನುವಾಗ ಯಾಕೆ ಎ ಓನರ್ ಆದ? ಬಿಕಾಸ್ ರಿವರ್ಷನ್ ರೈಟ್ಸ್ ಅವನ ಹತ್ರ ಇದೆ. ಯಾವ್ದೊಂದು ದಿನ ಬಿ ಲೀಸ್ ನ ಪ್ರಾಪರ್ಟಿಯಿಂದ ಹೊರಗೆ ಹೋದಾಗ ಪ್ರಾಪರ್ಟಿ ರಿವರ್ಟ್ ಬ್ಯಾಕ್ ಆಗತ್ತೆ ಎಗೆ, ಸಿನ್ಸ್ ಹಿ ಇಸ್ ದ ಓನರ್. ರಿವರ್ಷನ್ ರೈಟ್ಸ್ ಎ ಹತ್ರ ಇರೋದ್ರಿಂದ ನಾವು ಎ ನ ಓನರ್. ದೋ ಬಿ ನ ಲೀಸ್ ಕೊಟ್ಟಿದ್ರು ಎ ಬೇಕಿದ್ರೆ ಈ ಪ್ರಾಪರ್ಟಿ ಸಿ ಗೆ ಸೇಲ್ ಮಾಡಬಹುದು. ಆ ಮನೆಯಲ್ಲಿ ಇದ್ದಾನೆ ಬಿ ಅಂತ ಹೇಳಿ ಅವನ್ ಸೇಲ್ ಮಾಡುವಂತ ಅಧಿಕಾರ ಇಟ್ಕೊಂಡಿದ್ದಾನ? ಖಂಡಿತ ಇಲ್ಲ. ಬಿಕಾಸ್ ಓನರ್, ಅದೊಂದು ಆಸ್ಪೆಕ್ಟ್. ಬಿಕಾಸ್ ಇಟ್ ಇಸ್ ಆಲ್ ಅಬೌಟ್ ಬಂಡಲ್ ಆಫ್ ರೈಟ್ಸ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯಲ್ಲಿ ನಾವು ಹಲವಾರು ಬೇರೆ ಬೇರೆ ರೈಟ್ಸ್ ಬಗ್ಗೆ ಮಾತನಾಡ್ತೀವಿ. ಸೊ ರೈಟ್ ಟು ಪೊಸೆಷನ್, ರೈಟ್ ಟು ಎಂಜಾಯ್ಮೆಂಟ್ ಎಲ್ಲ ಬೇರೆ ಬೇರೆ. ಇಲ್ಲಿ ಎ ಹತ್ರ ರೈಟ್ ಟು ಓನರ್ಶಿಪ್ ಅಥವಾ ರೈಟ್ ಟು ರಿವರ್ಷನ್ ಅನ್ನೋದಿದೆ.
ಬಿ ನ ಲೀಸಲ್ಲಿ ಇಟ್ಕೊಂಡೇನೆ ಎ ಸಿ ಗೆ ಪ್ರಾಪರ್ಟಿನ ಸೇಲ್ ಮಾಡಬಹುದು ಅಂಡ್ ಸಿ ಗೆ ಇಷ್ಟ ಇದ್ರೆ ಅವನು ಕಂಟಿನ್ಯೂ ಮಾಡಬಹುದು ಬಿ ಲೀಸ್ ಪೀರಿಯಡ್ ಅಲ್ಲಿ, ಇಲ್ಲ ಅವನನ್ನ ಖಾಲಿ ಮಾಡಿಸಬಹುದು. ಬಟ್ ಈ ರೈಟ್ ಯಾಕೆ ಬಂತು? ಬಿಕಾಸ್ ಆಫ್ ರೈಟ್ ಟು ರಿವರ್ಷನ್. ಸೊ ಅಂಡ್ ಬಿ ನ ಲೀಸಲ್ಲಿ ಇಟ್ಟು ನಾವು ಬೇರೆ ಸಿ ಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂತಂದಾಗ ರಿವರ್ಷನ್ ರೈಟ್ಸ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತಿದೀನಿ. ದಿಸ್ ಹ್ಯಾಸ್ ಟು ಹ್ಯಾಪನ್ ಥ್ರೂ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಓನ್ಲಿ. ಸೊ ಇದು ನಿಮ್ಮ ರೈಟ್ ಟು ರಿವರ್ಷನ್. ಕ್ಲಿಯರ್? ನೆಕ್ಸ್ಟ್, ಇಂಟ್ಯಾಂಜಿಬಲ್ ಥಿಂಗ್. ಇಂಟ್ಯಾಂಜಿಬಲ್ ಅಂತಂದಾಗ ಇಂಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಕ್ಲಿಯರ್? ಇಂಟ್ಯಾಂಜಿಬಲ್ ಮೂವಬಲ್ ಅಲ್ಲ, ಇಂಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಯಾಕಂದ್ರೆ ಬರೀ ನಾವು ಇಮ್ಮೂವಬಲ್ ಮಾತನಾಡ್ತಿರೋದು. ಇಂಟ್ಯಾಂಜಿಬಲ್ ಫಸ್ಟ್ ಥಿಂಗ್ ನೀವು ಟಚ್ ಅಂಡ್ ಫೀಲ್ ಇಲ್ಲ, ಮುಟ್ಟಿ ನೋಡೋದಕ್ಕಾಗೋದಿಲ್ಲ. ಅನ್ಕಾರ್ಪೋರಿಯಲ್ ಅಥವಾ ಕಾರ್ಪೋರಿಯಲ್ ಎರಡು ರೀತಿ ಪ್ರಾಪರ್ಟಿ. ಕಾರ್ಪೋರಿಯಲ್ ಇಸ್ ಟ್ಯಾಂಜಿಬಲ್, ಇನ್ಕಾರ್ಪೋರಿಯಲ್ ಇಸ್ ಇಂಟ್ಯಾಂಜಿಬಲ್ ಥಿಂಗ್. ಸೊ ಈಗ ಇದ್ರಲ್ಲಿ ಯಾವ ರೀತಿ? ಸೊ ನಿಮ್ಮ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ ಎಕ್ಸೆಟ್ರಾ ಇವೆಲ್ಲ ಏನಿದೆ, ದಿಸ್ ಇಸ್ ಇಂಟ್ಯಾಂಜಿಬಲ್, ಬಟ್ ಆ ರೈಟ್ ನಿಮ್ದು. ಸೊ ಆ ರೈಟ್ ನ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ತೀರಿ. ಅಂಡ್ ಇಟ್ ಇಸ್ ಇಂಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಕ್ಲಿಯರ್? ಆಲ್ಸೋ ಇದಕ್ಕೆ ನೀವು ಇನ್ನೊಂದು ರೀತಿ ಎಕ್ಸಾಂಪಲ್ ತಗೊಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದು ಸ್ಪೆಸಿಫಿಕ್ ಲೇಕ್, ಆರ್ಟಿಫಿಷಿಯಲ್ ಲೇಕ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ ಅಂಡ್ ಅದರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಒಂದು ಲೇಕ್ ಅಲ್ಲಿ ಫಾರ್ 5 years ನೀವೇನೆ ಕಾಂಟ್ರಾಕ್ಟ್ ನಿಮಗೆ ಸಿಕ್ಕಿದೆ ದಟ್ ನೀವೇ ಮೀನು ಸಾಗಾಣಿಕೆ ಮಾಡಬೇಕು, ಫಿಶರೀಸ್ ಅನ್ನ ಮಾಡುವಂತದ್ದು ಅನ್ನೋದು ನಿಮಗೆ ರೈಟ್ ಸಿಕ್ಕಿದೆ. ಸೊ ಆ ಒಂದು ಪ್ರಾಪರ್ಟಿ ಇವಾಗ ಅದರಲ್ಲಿ 5 ವರ್ಷದ ತನಕ ನೀವು ಇದರಲ್ಲಿ ಫಿಶರೀಸ್ ಮಾಡ್ಕೋಬಹುದು ಅಂತ ಹೇಳ್ತಿದೀವಿ ಅಂದಾಗ ಅಲ್ಲಿನ್ನೂ ಫಿಶಸ್ ಬಂದೇ ಇಲ್ಲ. ಲೇಕ್ ಇದೆ ಅಷ್ಟೇ ಬಿಟ್ರೆ ಅಲ್ಲಿ ಫಿಶಸ್ ಇಲ್ಲ. ನೀವು ಫಿಶ್ ನ ತಂದು ಕಲ್ಚರ್ ಮಾಡಿ ಅದನ್ನ ನೀವು ಸೇಲ್ ಮಾಡೋದು 5 ವರ್ಷದ ತನಕ ರೈಟ್ಸ್ ನಿಮ್ ಹತ್ರ ಇದೆ. ಇಲ್ಲಿ ಆ ಫಿಶಸ್ ಮೇಲೆ ಏನ್ ರೈಟ್ಸ್ ಕ್ರಿಯೇಟ್ ಆಗ್ತದೆ, ಆ ಫಿಶ್ ಇನ್ನು ಎಕ್ಸಿಸ್ಟಿಂಗ್ ಅಲ್ಲಿ ಇಲ್ಲ ಅಂಡ್ ದಟ್ ಇಸ್ ಇಂಟ್ಯಾಂಜಿಬಲ್. ಸೊ ಈ ರೀತಿನೂ ಸಹ ನಾವು ಅದನ್ನ ನೋಡಬಹುದು. ಇಂಟ್ಯಾಂಜಿಬಲ್ ಥಿಂಗ್ ಅಂತ ಅಂದಾಗ ಇಮ್ಮೂವಬಲ್, ಇಂಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಇಮ್ಮೂವಬಲ್ ಥಿಂಗ್. ಸೊ ಈ 3 ರಿಜಿಸ್ಟ್ರೇಷನ್ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವೆಶನ್ ಕೊಡುವಾಗ 3 ಸ್ಪೆಸಿಫಿಕ್ ಆಪ್ಷನ್ಸ್ ಏನೇ ಇರುತ್ತೆ. ಸೊ ಹಾಗಾಗಿ ಗಮನ ಇಟ್ಟು ಆನ್ಸರ್ ಮಾಡಿ. ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ, ಇಂಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ ಅಂಡ್ ರೈಟ್ ಟು ರಿವರ್ಷನ್. ಈ ಮೂರಕ್ಕೂ ಸೇಲ್ ಅಂತ ಬಂದಾಗ ನೀವು ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಆಗ್ಲೇಬೇಕು. ಲೆಸ್ ದ್ಯಾನ್ 100 rupees ಅಂತ ಅಂದಾಗ ನಾರ್ಮಲ್ ಆಗಿ ಡೆಲಿವರ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇವತ್ತಿನ ಡೇಟಲ್ಲಿ ಅದಕ್ಕೆ ಏನು ಇಂಪಾರ್ಟೆನ್ಸ್ ಹೋಲ್ಡ್ ಮಾಡೋದಿಲ್ಲ. ದೆನ್ ಡೆಲಿವರಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಎಕ್ಸೆಟ್ರಾ. ಕಾಂಟ್ರಾಕ್ಟ್ ಫಾರ್ ಸೇಲ್, ಈಗ ನಾನು ನಿಮಗೆ ಸ್ವಲ್ಪ ಹೊತ್ತು ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ. ಕಾಂಟ್ರಾಕ್ಟ್ ಆಫ್ ಸೇಲ್, ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ. ಕಾಂಟ್ರಾಕ್ಟ್ ಫಾರ್ ಸೇಲ್, future property, but it can be settled between the parties. Contract for sale of immovable property is a contract that a sale of such property shall take place on terms settled between the parties. So ಈಗ ನೀವೇನ್ ಪ್ಲಾನಿಂಗ್ ಹಾಕಿದಿರಿ ಅದರ ಪ್ರಕಾರ ನಾನು ಇಲ್ಲಿ ಪ್ಲಾಟ್ ಅಥವಾ ಮನೆನ ಬುಕ್ ಮಾಡ್ಕೊಳ್ತಿದ್ದೀನಿ. ನೀವು ಮನೆ ಕಟ್ಟಿದ ದಿನ ಆ ಮನೆನ ನಾನು ಈಗ ನಿಮಗೆ ಅಡ್ವಾನ್ಸ್ ಟೋಕನ್ ಅಮೌಂಟ್ ಇಷ್ಟು ಅಂತ ಕೊಟ್ಟಾಗಿದೆ. ಮನೆ ಕಂಪ್ಲೀಟ್ ಆಗಿದ್ದ ದಿನ I can buy the property. It does not of itself create any right or interest in charge of such property. ಈಗಲಿಂದಾನೇ ಆ ಮನೆ ಮೇಲೆ ನಿಮಗೆ ಹಕ್ಕು ಬಂದ್ಬಿಟ್ಟಿದೆ ಅಂತ ಇಲ್ಲ, ಏನು ಇರೋದಿಲ್ಲ. It is once the property is completed then ಆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಕಾಂಟ್ರಾಕ್ಟ್ ಫಾರ್ ಸೇಲ್. ಸೇಲ್ ಕಂಪ್ಲೀಟ್. ಇದು ನಿಮ್ಮ ಒಂದು ಸೆಕ್ಷನ್ ಬ್ರೇಕ್ ಡೌನ್ ಅಂಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು ಅಂತ ಇದ್ದೀರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಎಕ್ಸಾಮ್ ರಿಲೇಟೆಡ್ ಇನ್ನೇನಾದ್ರೂ ಅಪ್ಡೇಟ್ಸ್ ಅಥವಾ ಪ್ರತಿಯೊಂದು ಇನ್ಫಾರ್ಮೇಶನ್ ಅಥವಾ ಕ್ಲಾಸಸ್, ಕಾನ್ಸೆಪ್ಟ್ಸ್, ಕ್ಲಾರಿಟಿ ಎಕ್ಸೆಟ್ರಾಗೆ ನೀವು ಸ್ವಾತಿ ಲಾ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ರೀತಿ ಸಪೋರ್ಟ್ ತೋರಿಸ್ತೀರಿ. ಥ್ಯಾಂಕ್ ಯು ವೆರಿ ಮಚ್.